ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಆಗಿರುವಂಥದ್ದು. ನಮ್ಮ ಜೊತೆ ಸಮರ್ ಶಾಮ್ನವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಮೊದಲನೇದಾಗಿ ಟಿಕೆಟ್ ಘೋಷಣೆ ಆಗಿದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಭಾಳ ಸಂತೋಷ ಆಗೈತೆ ರೀ ಸರ್. ನಮ್ಗಿಂತ ನಮ್ಮ ಕಾರ್ಯಕರ್ತರ ಮುಖ ನೋಡ್ರಿ, ಎಲ್ಲರೂ ಸಿಕ್ಕಾಪಟ್ಟೆ ಸಂತೋಷನಲ್ಲಿದ್ದಾರೆ. ಆಮೇಲೆ ನಮ್ಮದು ಕಾಂಗ್ರೆಸ್ಗೆಲ್ಲ ಟ್ರ್ಯಾಕ್ ರೆಕಾರ್ಡ್ ಐತಿ. ಈ ಸತಿನೂ ಕಾಂಗ್ರೆಸ್ ಗೆದ್ದೆ. ಈಗ ಇವತ್ತಿಂದನೇ ನೀವು ಏನು ಬರಿಗಾಲಲ್ಲೇ ಮನೆ ಮನೆ ಭೇಟಿ ನೀಡ್ತಾ ಇದ್ದೀರಾ? ಸೊ ಹೇಗೆ, ಇದೇನು ಅಜ್ಜನ ಮಾರ್ಗದರ್ಶನ ಹೇಗೆ ಅಂತ? ಅಯ್ಯೋ ಇಲ್ರಿ, ನಾವು ಒಂದ್ಸತಿ ಬರಿಗಾಲ ಅಡ್ಡಾಡ್ತೀವಿ ರೀ. ನಮ್ಮ ಕಾಲು ಯಾಕೆ ನೋಡ್ತೀರಿ? ನಮ್ಮ ವಿಚಾರಗಳು ನೋಡ್ರಿ. ಈಗ ಅದೇ ವಿಚಾರಗಳು ಹಾಗೆ ಇದೆ ರೀ. ಈಗ ಈ ಪಾದಯಾತ್ರೆ ಮಾಡ್ತಾ ಅಂದರೆ ಈಗೇನು ಬರಿಗಾಲ ಚುನಾವಣೆ ಮುಗಿಯೋ ತನಕನ, ಸೊ ಹೇಗೆ ಅಂತ ಹೇಳಿದ್ರು? ಇಲ್ರಿ, ನೋಡೋಣ. ಈಗ ನಾಳೆ ನಾಮಪತ್ರ ಸಲ್ಲಿಸ್ತಾ ಇದ್ದೀರಿ, ನಾಳೆ ಯಾರ್ಯಾರು ಮುಖಂಡರುಗಳು ಬರೋ ಸಾಧ್ಯತೆ ಇದೆ? ಅದು ಚೂರು ಸಸ್ಪೆನ್ಸ್ ಇಟ್ಕೊಳ್ಳೋಣ. ನಾಳೆ ನಿಮ್ಮ ನ್ಯೂಸ್ ಅವರಿಗೆ ಚೂರು ಸಸ್ಪೆನ್ಸ್ ಇಟ್ಕೊಳ್ಳೋಣ. ಬರ್ರಿ. ಈಗ ಒಂದು ಕಡೆ ಸರ್, ಈಗ ದಕ್ಷಿಣದಲ್ಲಿ ಕೆಲವರು ಏನು ಅಲ್ಪಸಂಖ್ಯಾತರ ಟಿಕೆಟ್ ಸಿಗಬೇಕು ಅನ್ನೋದು, ಸೊ ಅವರೆಲ್ಲ ಮನವೊಲಿಸ್ತೀರಾ? ಸೊ ಹೇಗೆ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಯಾಕಂದರೆ ಅವರೆಲ್ಲ ಮನೆ ಮಗನಂಗೆ ಇದ್ದೀನಿ ನಾನು. ಅದು ಹಾಗೆ ಆಗ್ತದೆ ರೀ ಸರ್. ಯಾಕಂದರೆ ನೀವು ನೋಡ್ತೀರಾ, ಪ್ರತಿ ಎಲೆಕ್ಷನ್ನಲ್ಲಿ ಆಸ್ಪಿರೆಂಟ್ಸ್ ಇದ್ದೇ ಇರ್ತಾರೆ. ಆದರೆ ಎಲೆಕ್ಷನ್ ಘೋಷಣೆ ಆದಮೇಲೆ ಒಬ್ಬರು ಯಾರು ವಿನ್ನಿಂಗ್ ಕ್ಯಾಂಡಿಡೇಟ್, ಸಮರ್ಥ್ಯ ವ್ಯಕ್ತಿ, ಅವ್ರನ್ನ ಚೂಸ್ ಮಾಡಿದಾಗ, ಯಾಕಂದರೆ ಎಲ್ಲರಿಗೂ ಆ ಇಂಟೆಲಿಜೆನ್ಸಿ ರಿಪೋರ್ಟು, ಸರ್ವೆ ಎಲ್ಲದೂ ಹೋಗಿರ್ತದೆ. ಸೊ ಅದಕ್ಕೆ ಎಲ್ಲರೂ ಒಂದಾಗೆ ಮುಂದೆ ಕೆಲಸ ಮಾಡ್ತಾರೆ. ಸಾಕಷ್ಟು ಜನ ಗೊತ್ತಾಯಿತು ಸರ್, ಸಮರ್ಥ ಅವರು ಅಭ್ಯರ್ಥಿ ಆಗಬೇಕು ಅಂತೇಳಿ. ಈಗ ಆಯ್ಕೆ ಆಗಿದ್ರಿ, ಜೊತೆಗೆ 30,000-40,000 ಅಂತರದಲ್ಲಿ ಗೆಲ್ತಾರೆ ಅನ್ನೋಂಥ ಒಂದು ವಿಶ್ವಾಸನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? 30,000-40,000 ಚೂರು ಕಮ್ಮಿ ಆಯ್ತು ಅನ್ಸುತ್ತೆ. ಅಷ್ಟೇ ಸರ್. ಓಕೆ. ಸೊ ಇದಿಷ್ಟು ಏನು ಸಮರ್ ಶಾಮ್ನೂರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.